ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮತ್ತೆ ಸಂಕಷ್ಟ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಭಾರೀ ಹಿನ್ನಡೆ. ಗಣಿಗಾರಿಕೆ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ಮುಖಭಂಗ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆ ಚುರುಕು. ವೆಂಕಟೇಶ್ವರ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಕಂಟಕ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಡೆಯಾಜ್ಞೆಯನ್ನ ವಿಸ್ತರಿಸಿದಂತಹ ಹೈಕೋರ್ಟ್ ತನಿಖೆಯನ್ನ ಮುಂದುವರಿಸಲು ಲೋಕಾಯುಕ್ತಕ್ಕೆ ಹೈ ಆದೇಶ. ಮತ್ತೆ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ. ಎಸ್, ಹೌದು, ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಎಂ ಚಂದ್ರಶೇಖರ್ಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಲೋಕಾಯುಕ್ತ ಎಸ್ಐಟಿ ಮನವಿಯಂತೆ ಮಧ್ಯಂತರ ಆದೇಶಕ್ಕೆ ಹೈಕೋರ್ಟ್ ಶುಕ್ರವಾರ ಮಾರ್ಪಾಡು ಮಾಡಿತ್ತು. ನ್ಯಾಯಾಲಯ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತಿತರರ ವಿರುದ್ಧ ತಡೆಯಾಜ್ಞೆ ವಿಸ್ತಾರ ಮಾಡಿದೆ. ಆದರೆ ಸಾಯಿ ವೆಂಕಟೇಶ್ವರ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ತನಿಖೆ ಮುಂದುವರಿಸಲು ಲೋಕಾಯುಕ್ತ ಎಸ್ಐಟಿಗೆ ಇದ್ದಂತಹ ಅಡ್ಡಿ ನಿವಾರಣೆಯಾಗಿದ್ದು, ಇದು ಅವರಿಗೆ ಸಂಕಷ್ಟವನ್ನ ತರುವಂತಹ ಸಾಧ್ಯತೆಗಳು ಕೂಡ ಇದೆ. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಅವರ ಏಕಸದಸ್ಯ ಪೀಠ ಸಂಜಯನಗರದ ಠಾಣೆಯಲ್ಲಿ ದಾಖಲಾಗಿರುವಂತಹ ಆಕ್ಷೇಪಾರ್ಹ ಪ್ರಕರಣ ಆಧರಿಸಿ ದಶಕದ ಹಿಂದೆ ಕುಮಾರಸ್ವಾಮಿ ಅವರಿಗೆ ಮಂಜೂರು ಮಾಡಿರುವಂತಹ ಸಾಯಿ ವೆಂಕಟೇಶ್ವರ ಅಥವಾ ವೆಂಕಟೀಧೀಶ್ವರ ಎನ್ನುವಂತಹ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ರದ್ದತಿ ಕೋರಬಾರದು. ಒಂದು ವೇಳೆ ಈಗಾಗಲೇ ನಿರೀಕ್ಷಣಾ ಜಾಮೀನು ರದ್ದತಿ ಕೋರಿದ್ರೆ ಅದರಲ್ಲಿ ಮುಂದುವರಿಯುವಂತೆ ಪ್ರಾಸಿಕ್ಯೂಷನ್ ಸಂಬಂಧಿಸಲಾಗಿದೆ ಅಂತ ಮಾಡಿ ಮಧ್ಯಂತರ ಆದೇಶದಲ್ಲಿ ಮಾರ್ಪಾಟು ಮಾಡುವಂತೆ ಕೋರಿ ಲೋಕಾಯುಕ್ತ ಎಸ್ಐಟಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಪುರಸ್ಕಾರ ಮಾಡಿದೆ. ಲೋಕಾಯುಕ್ತ ದಾಖಲಿಸಿರುವಂತಹ ಪ್ರಕರಣದ ಸಂಬಂಧ ಮಾಡಲಾಗಿರುವಂತಹ ನಿರ್ಬಂಧ ಆದೇಶವು ಕೂಡ ಚಾಲ್ತಿಯಲ್ಲಿರುವುದಿಲ್ಲ. ಇನ್ನು ಮುಂದೆ ಲೋಕಾಯುಕ್ತ ಎಸ್ಐಟಿಯು 2014ರಲ್ಲಿ ದಾಖಲೆಯಾಗಿರುವಂತಹ ಜಂತಕಲ್ ಗಣಿಗಾರಿಕೆ ಪ್ರಕರಣದ ಭಾಗವಾಗಿ ಸಾಯಿ ವೆಂಕಟೇಶ್ವರ ಅಕ್ರಮ ಗಣಿಗಾರಿಕೆ ಪ್ರಕರಣದ ಬಗ್ಗೆ ನ್ಯಾಯಾಲಯ ಏನೂ ಹೇಳಿರೋದಿಲ್ಲ. ಆದರೆ ಸಂಜಯನಗರದ ಠಾಣೆಯಲ್ಲಿ ದಾಖಲೆಯಾಗಿರುವಂತಹ ಬೆದರಿಕೆ ಪ್ರಕರಣಕ್ಕೆ ಮಾತ್ರ ಮಧ್ಯಂತರ ಆದೇಶ ಮುಂದುವರಿಸಲಾಗಿದೆ ಅಂತ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೌದು, 2024ರ ನವೆಂಬರ್ 6ರ ಆದೇಶದಲ್ಲಿ ಮಾರ್ಪಾಟು ಮಾಡಿರೋದ್ರಿಂದ ಲೋಕಾಯುಕ್ತ ಎಸ್ಐಟಿ ಸಲ್ಲಿಸಿದ್ದಂತಹ ಮಧ್ಯಪ್ರವೇಶ ಅರ್ಜಿಯನ್ನ ಇತ್ಯರ್ಥಪಡಿಸಲಾಗಿದೆ. ಮಧ್ಯಂತರ ಆದೇಶದಲ್ಲಿರುವಂತಹ 2ನೇ ಭಾಗದಲ್ಲಿ ಕೆಲ ಗೊಂದಲ ಕೂಡ ಇದೆ. ಹೀಗಾಗಿ ಆದೇಶ ಮಾರ್ಪಾಡು ಮಾಡಲಾಗ್ತಾ ಇದೆ ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಆಗ ಕುಮಾರಸ್ವಾಮಿ ಪರ ಹಿರಿಯ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಹಾಲಿ ಪ್ರಕರಣದಲ್ಲಿ ಅವರು ಪಕ್ಷಕಾರರಲ್ಲ, ಹೀಗಾಗಿ ಲೋಕಾಯುಕ್ತ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ ಅಂತ ಹೇಳಿ ಆದೇಶದಲ್ಲಿ ದಾಖಲೆ ಮಾಡಬೇಕು ಅಂತ ಹೇಳಿ ವಾದವನ್ನ ಕೂಡ ಮಾಡಿದ್ರು. ಆದರೆ ನ್ಯಾಯಪೀಠ ಮೆರಿಟ್ ಮೇಲೆ ಮಧ್ಯಂತರ ಅರ್ಜಿಯನ್ನ ನಿರ್ಧರಿಸಲಾಗಲಿಲ್ಲ. ಮೆರಿಟ್ ಮೇಲೆ ನಿರ್ಧರಿಸಿದ್ರೆ ಫೈಂಡಿಂಗ್ ನೀಡಲಾಗುತ್ತೆ. ಲೋಕಾಯುಕ್ತ ಎಸ್ಐಟಿಯನ್ನ ಪಕ್ಷಕಾರರ ಮಾಡದೆ ಅವರ ವಿರುದ್ಧ ಮಧ್ಯಂತರ ಆದೇಶವನ್ನ ಮಾಡಲಾಗಿದೆ. ಈ ಒಂದು ಕಾರಣಕ್ಕಾಗಿ ಈಗ ಏನಾದ್ರೂ ಕುಮಾರಸ್ವಾಮಿಗೆ ಸಂಕಷ್ಟ ಕಾದಿದ್ಯಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಎಸ್, ಹೌದು, ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾರಿ ಹಿನ್ನಡೆಯಾಗಿದೆ. ಗಣಿಗಾರಿಕೆ ಕೇಸ್ನಲ್ಲಿ ನಾನು ಆಗ ಹೇಳ್ದಂಗೆ ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯನ್ನ ಚುರುಕು ಮಾಡಲಾಗಿದೆ. ವೆಂಕಟೇಶ್ವರ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಸಂಕಷ್ಟ ಕಾದಿದೆಯಾ ಎನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ. ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧದ ತಡೆಯಾಜ್ಞೆಯನ್ನ ವಿಸ್ತರಿಸಿದಂತಹ ಹೈಕೋರ್ಟ್ ತನಿಖೆ ಮುಂದುವರಿಸಲು ಕೂಡ ಲೋಕಾಯುಕ್ತಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಿದೆ.
ಎಸ್, ಮತ್ತೆ ಕುಮಾರಸ್ವಾಮಿಗೆ ಸಂಕಷ್ಟ ಏನಾದ್ರೂ ಎದುರಾಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಎಂ ಚಂದ್ರಶೇಖರ್ಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣದಲ್ಲಿ ಲೋಕಾಯುಕ್ತ ಎಸ್ಐಟಿ ಮನವಿಯಂತೆ ಮಧ್ಯಂತರ ಆದೇಶದಲ್ಲಿ ಹೈಕೋರ್ಟ್ ಶುಕ್ರವಾರ ಮಾರ್ಪಾಡು ಮಾಡಿದೆ. ಎಲ್ಲರಿಗೂ ಕೂಡ ಗೊತ್ತೇ ಇದೆ, ನ್ಯಾಯಾಲಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತಿತರ ವಿರುದ್ಧ ತಡೆಯಾಜ್ಞೆಯನ್ನು ಕೂಡ ವಿಸ್ತರಿಸಲಾಗಿದೆ. ಈಗ ಮತ್ತೆ ಸಂಕಷ್ಟ ಎದುರಾಗಿದೆಯಾ ಎನ್ನುವಂತಹ ಮಾತು, ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಿದೆಯಾ ಎನ್ನುವಂಥದ್ದು ಈಗ ಅನ್ನಿಸ್ತಾ ಇದೆ.